ಉಚಿತವಾಗಿ ಶಕ್ತಿ ಯೋಜನೆಯಡಿ ಇಲ್ಲಿವರೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 500 ಕೋಟಿ ಭಾರೀ ಮಹಿಳೆಯರು ಬಸ್ನಲ್ಲಿ ಪ್ರಯಾಣಿಸಿದ್ದಾರೆ. ಹೀಗಾಗಿ ಇಂದು ಈ ಯಶಸ್ಸನ್ನ ಸ್ವತಃ ಸಿಎಂ ಕಂಡಕ್ಟರ್ ಆಗಿ ಟಿಕೆಟ್ ವಿತರಣೆ ಮಾಡಿ ಸಂಭ್ರಮಿಸಿದ್ರು. ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಮಹಿಳೆಯರು ಪ್ರಯಾಣ. ಕಂಡಕ್ಟರ್ ಆದ ಸಿಎಂ ಮಹಿಳೆಯರಿಗೆ ಟಿಕೆಟ್ ವಿತರಣೆ. ಶಕ್ತಿ ಯೋಜನೆಗೆ 12,000 ಕೋಟಿಗೂ ಹೆಚ್ಚಿನ ಹಣ ವಿನಿಯೋಗ. ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಈ ಹಿನ್ನೆಲೆ ಈ ಯಶಸ್ಸನ್ನ ವಿಶೇಷವಾಗಿ ಆಚರಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಮಾರಕೃಪಾ ಬಳಿಯ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಸ್ವತಃ ತಾವೇ ಟಿಕೆಟ್ ಅನ್ನ ಹಂಚಿ ಶಕ್ತಿ ಯೋಜನೆಯ ಸಂಭ್ರಮಕ್ಕೆ ಸಾಕ್ಷಿಯಾದರು. ಪಿಂಕ್ ಬಣ್ಣದ ಟಿಕೆಟ್ ವಿತರಿಸಿ ಮಹಿಳೆಯರಿಗೆ ಸನ್ಮಾನ ಮಾಡಿ ಸಿಹಿ ಹಂಚಲಾಯಿತು. ಸಿಎಂ ಹಾಗೂ ಡಿಸಿಎಂ ಅವರಿಂದ ಟಿಕೆಟ್ ಪಡೆದ ಮಹಿಳೆಯರಂತೂ ಫುಲ್ ಖುಷಾದ್ರು. ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿ ಹಲವರು ಭಾಗಿಯಾಗಿದ್ರು. ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ಪ್ರಯಾಣ ಮಾಡಿಸ್ತಾ ಇದ್ದೀವಿ. ಸೊ ಅದು ಇವತ್ತು 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. 500 ಕೋಟಿ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಕೊಟ್ಟಂತಹ ಮಾತಿನಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಅದರಲ್ಲೂ ಪ್ರಮುಖವಾಗಿ ಶಕ್ತಿ ಯೋಜನೆ ಮಹಿಳೆಯರ ಪಾಲಿಗೆ ವರದಾನವಾಗಿದೆ. ಇದರ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವುದು ಉಚಿತ ಪ್ರಯಾಣಕ್ಕೆ ಅನುಕೂಲಕರವಾಗಿದೆ. ಹೀಗಾಗಿ ಶಕ್ತಿ ಯೋಜನೆ ಹೊಸ ಮೈಲುಗಲ್ಲನ್ನ ಸಾಧಿಸಿದ್ದು 500 ಕೋಟಿ ಮಹಿಳಾ ಪ್ರಯಾಣಿಕರು ಈ ಯೋಜನೆಯನ್ನ ಸದುಪಯೋಗಪಡಿಸಿಕೊಂಡಿದ್ದಾರೆ. ಇಲ್ಲಿವರೆಗೂ ಈ ಯೋಜನೆಗೆ ಸರಿಸುಮಾರು 12,063 ಕೋಟಿಗೂ ಅಧಿಕ ಹಣವನ್ನ ರಾಜ್ಯ ಸರ್ಕಾರ ವಿನಿಯೋಗಿಸಿದೆ. ಇನ್ನು ಬೆಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಬಹಳ ವಿಶೇಷವಾಗಿ ಶಕ್ತಿ ಯೋಜನೆಯ ಯಶಸ್ಸನ್ನ ಆಚರಿಸಲಾಯಿತು. ಬೆಂಗಳೂರು ಶಿವಮೊಗ್ಗ ಬಸ್ಗೆ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಅನಂತರ ಮಹಿಳೆಯರಿಗೆ ಬಸ್ ಕಂಡಕ್ಟರ್ ಡ್ರೈವರ್ಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ವೇಳೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಇಲಾಖೆ ನಷ್ಟ ಅಂತ ನೋಡೋಕಾಗಲ್ಲ, ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು. ಶಕ್ತಿ ಯೋಜನೆ ನಿಲ್ಲಿಸುವ ಮಾತೇ ಇಲ್ಲ. ಇದೆಲ್ಲ ವಿಪಕ್ಷಿಗಳ ಆರೋಪ ಅಷ್ಟೇ. ಮಹಿಳೆಯರು ಈ ಯೋಜನೆಯಿಂದ ನಮಗೆ ಸಹಕಾರಿಯಾಗಿದೆ. ಎಲ್ಲಿಗೆ ಪ್ರಯಾಣ ಮಾಡಬೇಕಾದ್ರೂ ನಮ್ಮ ಮನೆಯವರ ಬಳಿ ಹಣ ಕೇಳುವುದು ತಪ್ಪಿದಂತಾಗಿದೆ ಅಂತ ಸಂಭ್ರಮ ವ್ಯಕ್ತಪಡಿಸಿದ್ರು. ಇವತ್ತು 500 ಕೋಟಿ ಮಹಿಳೆಯರು ಇವತ್ತು ಪ್ರಯಾಣ ಆಗಿದೆ. ಅದಕ್ಕೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಬಂದು ಒಂದು ಟಿಕೆಟು ಮಹಿಳೆಗೆ ಕೊಟ್ಟಿದ್ದಾರೆ. ಕೊಟ್ಟು ಅವರಿಗೆ ಗೌರವ ಮಾಡಿ ಕಾರ್ಯಕ್ರಮ ಮುಗಿಸಿ ಅವರು ಇಂಡಿಗೆ ಹೋದರು. ಶಕ್ತಿ ಯೋಜನೆಯಿಂದ ನಷ್ಟ ಆಗೋಲ್ಲ. ಆಮೇಲೆ ಟೀಕೆ ಮಾಡೋರಿಗೆ ಮೊದಲು ಬೇಸಿಕ್ ಅರ್ಥ ಮಾಡ್ಕೋಬೇಕು. ನಮ್ಗೆ ಎಲ್ಲದಕ್ಕೂ ಅನುಕೂಲ ಆಗ್ತೈತೆ. ನಮ್ಗೆ ತುಂಬ ಸಂತೋಷ. ನೆಕ್ಸ್ಟ್ ಸಿಮ್ ಇವ್ರು ಇದ್ರೇನು ನಮ್ಗೆ ತುಂಬ ಸಂತೋಷ ಸರ್. ಹೌದು ಸರ್, ಫುಲ್ ಬೆಂಗಳೂರೇ ಓಡಾಡ್ತಾ ಇದ್ದೀವಿ. ಯಾಕಂದರೆ ನಾವು ಚೌಟ್ರಿ ಕೆಲಸ ಮಾಡೋದು ಒಂದು ಜಾಗದಲ್ಲಿ ಇಲ್ಲ. ಎಲ್ಲೆಲ್ಲಿ ಬ್ಯಾಲೆನ್ಸ್ ಬರ್ತೈತೆ ಅಲ್ಲಲ್ಲಿ ಹೋಗ್ಬೇಕು. ಆಟೋದಲ್ಲಿ ಹೋಗ್ಬೇಕಂದ್ರೆ ಒಂದು ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಖರ್ಚು. ಇವಾಗ ಅದು ಮಿಕ್ತಾಯಿ ಆಗ್ತೈತೆ. ಅದರಿಂದ ನಮ್ಗೆ ತುಂಬ ಸಂತೋಷ. ಏನು ಪ್ರಾಬ್ಲಮ್ ಇಲ್ಲ. ಇದೇ ತರ ಇದ್ರೂ ನಮ್ಗೇನು ಟೆನ್ಷನ್ ಇಲ್ಲ ಸರ್. ಒಟ್ನಲ್ಲಿ ಶಕ್ತಿ ಯೋಜನೆಯಿಂದ 500 ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿದ್ದು ಸಾರಿಗೆ ಇಲಾಖೆ ಹೊಸ ಮೈಲುಗಲ್ಲನ್ನ ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಹಿಳೆಯರಿಗೆ ಇದು ಸಹಾಯಕವಾಗಲಿ ಅನ್ನೋದೇ ನಮ್ಮ ಆಶಯ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.